ಸೊ ವಾಟ್ ಇಸ್ ದ ಅಡ್ವಾಂಟೇಜಸ್? ಪೋಲನ್ ಗ್ರೇನ್ ಇಂದ ಏನಾದ್ರೂ ಅಡ್ವಾಂಟೇಜ್ ಇದೆಯಾ ಅಂತ ಕೇಳಿದ್ರೆ, ವಾಟ್ ಇಸ್ ದ ಡಿಸ್ಅಡ್ವಾಂಟೇಜ್? ಅದರಿಂದ ತೊಂದರೆಗಳೇನಿದೆ, ಉಪಯೋಗಗಳೇನಿದೆ ಅನ್ನೋದನ್ನ ನಾವು ಈ ಸ್ಲೈಡ್ ಅಲ್ಲಿ. ಪೋಲನ್ ಗ್ರೇನ್ಸ್ ಪ್ರಾಬ್ಲಮ್ಸ್, ಡಿಸ್ಅಡ್ವಾಂಟೇಜ್, ಅದರಿಂದ ಆಗುವಂತ ತೊಂದರೆಗಳೇನಪ್ಪಾ ಅಂದ್ರೆ, ಇಟ್ ಮೇ ಕಾಸ್ ಅಲರ್ಜಿ, ಇಟ್ ಮೇ ಕಾಸ್ ಬ್ರಾಂಕಿಯಲ್ ಅಪ್ಲಿಕೇಶನ್ಸ್. ಬ್ರಾಂಕಿಯಲ್ ಅಪ್ಲಿಕೇಶನ್ಸ್ ಅಂದ್ರೆ there are certain swellings ಅಥವಾ ಇರ್ರೆಗ್ಯುಲಾರಿಟೀಸ್ ಇನ್ ದ ನಾರ್ಮಲ್ ಬ್ರಾಂಕೈ. ಈ ನಾರ್ಮಲ್ ಬ್ರಾಂಕೈಗಳಲ್ಲಿ ಒಂದಷ್ಟು ಉತ್ಕೊಳ್ಳಂಗ ಆಗೋದು, ಅದ್ರ ಸ್ಟ್ರಕ್ಚರ್ ಮಾಡಿಫೈ ಆಗೋದು, ಬದಲಾಗೋದು, ಅಲ್ಲಿ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗೋದು, ಅಂತವುಗಳನ್ನ ನಾವು, ಮತ್ತೆ ಎಕ್ಸೆಸ್ ಆಫ್ ಮ್ಯೂಕಸ್ ರಿಲೀಸ್ ಆಗುತ್ತೆ. ಸೊ ದಟ್ ಇಸ್ ವಾಟ್ ದ ಬ್ರಾಂಕೈಟಿಸ್ ಅಂತ ಕರಿತೀವಿ. ನೀವು ಫಸ್ಟ್ ಇಯರ್ ಅಲ್ಲಿ ರೆಸ್ಪಿರೇಷನ್ ಅಲ್ಲಿ ಓದಿರ್ತೀರಾ ಬ್ರಾಂಕೈ ಅಂದ್ರೆ ಏನು ಅಂತ. ದಿಸ್ ರೀಜನ್, ದ ಬ್ರಾಂಕೈಸ್ ರೀಜನ್ ಏನಾಗುತ್ತೆ, ದ ಬ್ರಾಂಕೈ ರೀಜನ್ is get affected. ಸೊ ಯಾಕೆ ಹಂಗಾಗತ್ತಪ್ಪ ಅಂದ್ರೆ, ವೆನ್ ವಿ ಇನ್ಹೇಲ್ ದ ಪೋಲನ್ ಗ್ರೇನ್, ನಾವು ಪೋಲನ್ ಗ್ರೇನ್ಸ್ ಗಳನ್ನ ಹೂವಿನಲ್ಲಿ ಇದ್ದಾಗ ಅಥವಾ ಗಾಳಿಯಲ್ಲೋ ಯಾವ ರೀತಿಯಲ್ಲೋ ನಾವು ಉಸಿರಾಡಿದಾಗ, ನಮ್ಮ ಮೂಗಿನ ಮೂಲಕ ಅದು ಒಳಗ್ ಹೋದಾಗ, ಇಟ್ ಮೇ ಕಾಸ್ ಅಲರ್ಜಿ. ನಮ್ಮಲ್ಲಿ ಏನಾಗುತ್ತೆ, ಅಲರ್ಜಿಕ್ ಸಿಂಪ್ಟಮ್ಸ್ ಕಾಸ್ ಆಗುತ್ತೆ. ಅಂದ್ರೆ ಹೆಡ್ಏಕ್, ತಲೆ ನೋವುದು, ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದು, ಮತ್ತೆ ಪದೇ ಪದೇ ಸೀನ್ ಬರೋದು, ಮತ್ತೆ ಈ ತರ ಎಲ್ಲ ನವೆಗಳಾಗೋದು, ಕೆರೆತಗಳಾಗೋದು, ದಟ್ ಈಸ್ ಕಾಲ್ಡ್ ಇಚ್ಚಿ, ಕಾಫಿ, ಮತ್ತೆ ಗಂಟ್ಲು ಕೆರೆತ ಆಗೋದು. ಸೊ ಗಂಟ್ಲು ನವೆ ಅನ್ಸುತ್ತೆ, ಮತ್ತೆ ಗಂಟ್ಲಲ್ಲಿ ಒಂದಷ್ಟು ಇಚ್ಚಿನೆಸ್ ಫೀಲ್ ಆಗುತ್ತೆ. ದಟ್ ಈಸ್ ವಾಟ್ ದ ಸಿಂಪ್ಟಮ್ಸ್. ಸೊ ನಿಮ್ಗೆ ಅದ್ ಸಿಂಪ್ಟಮ್ಸ್ ಎಲ್ಲ ಬೇಕಾಗಿಲ್ಲ, ಯು ಜಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ the disadvantage. It may cause pollen grain allergy or it may cause bronchial application. Bronchius ಗೆ ಸಂಬಂಧಪಟ್ಟ ಬೇರೆ ಏನೇನ್ ಪ್ರಾಬ್ಲಮ್ಸ್ ಆಗ್ಬೋದು ಅಂದ್ರೆ, ಕ್ರಾನಿಕ್ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಅಂತಂದ್ರೆ ತುಂಬಾ ದೀರ್ಘಕಾಲದ ತನಕ ನಮ್ಗೆ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಯಾವ್ದಾಗುತ್ತಪ್ಪ ಅಂದ್ರೆ ಆಸ್ಮಾ. ಸೊ AST, ಆಸ್ಮಾ, ಮತ್ತೆ ಬ್ರಾಂಕೈಟಿಸ್ ಕಾಸ್ ಮಾಡಬಹುದು. ಸೊ ವಾಟ್ ಆರ್ ದೋಸ್ ಪೋಲನ್ ಗ್ರೇನ್ಸ್? ಈ ತರ ಎಲ್ಲ ಅಲರ್ಜಿ ಮತ್ತೆ ಬ್ರಾಂಕೈಟಿಸ್, ಆಸ್ಮಾನ ಕಾಸ್ ಮಾಡುವಂತ ಪೋಲನ್ ಗ್ರೇನ್ಸ್ ಯಾವ್ದಿರ್ಬೋದಪ್ಪ ಅಂದ್ರೆ, ಪಾರ್ಥೇನಿಯಂ ಆರ್ ಕ್ಯಾರೆಟ್ ಗ್ರಾಸ್. ಬೋತ್ ಆರ್ ಸೇಮ್, ಅನದರ್ ನೇಮ್ ಅಷ್ಟೇನೆ. ಪಾರ್ಥೇನಿಯಂ ಕೇಳಿರ್ತೀರಲ್ವ ಎಲ್ಲರೂ. The pollen grains of the Parthenium may responsible for causing this allergy. ಇಂದ ಆಗುವಂತ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಉಪಯೋಗಗಳೇನಪ್ಪಾ ಅಂದ್ರೆ, ಪೋಲನ್ ಗ್ರೇನ್ಸ್ ಆರ್ ವೆರಿ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಪೋಲನ್ ಗ್ರೇನ್ ಅನ್ನ ನಾವು ಉಪಯೋಗಿಸೋದ್ರಿಂದ ನಮ್ಮಲ್ಲಿ ನ್ಯೂಟ್ರಿಯೆಂಟ್ಸ್ ಕ್ವಾಲಿಟಿ ಹೆಚ್ಚಾಗುತ್ತೆ. ಯಾವ ರೀತಿಯಾಗಿ ತಿನ್ಬಹುದು ಇದನ್ನ ಪೋಲನ್ ಗ್ರೇನ್ಸ್ ಅಂದ್ರೆ, ಇಟ್ ಇಸ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ಸ್ ಅಂಡ್ ಸಿರಪ್ ಅಥವಾ ಟ್ಯಾಬ್ಲೆಟ್ಸ್ ರೂಪದಲ್ಲಿ ಸಪ್ಲಿಮೆಂಟ್ಸ್ ಆಗಿ, ಅಂದ್ರೆ ನಮ್ಮ ಫುಡ್ ನ ಆಹಾರದ ಜೊತೆಗೆ ಇದನ್ನ ನಾವು ತಗೊಳ್ಳೋದ್ರಿಂದ ಒಂದಷ್ಟು ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ನಮ್ಮಲ್ಲಿ ಹೆಚ್ಚುತ್ತೆ. ಇದು ಯಾರು ಬಳಸ್ತಾರೆ? ಮೋಸ್ಟ್ ಕಾಮನ್ಲಿ ಇಟ್ ಇಸ್ ಯೂಸ್ಡ್ ಬೈ ಅಥ್ಲೀಟ್ಸ್, ಗೇಮ್ ಪರ್ಫಾರ್ಮೆನ್ಸ್ ಮಾಡೋರು ಅಥ್ಲೀಟ್ಸ್, ಮತ್ತೆ ರೇಸ್ ಹಾರ್ಸಸ್ ಅಲ್ಲಿ, ಕುದುರೆಗಳಿಗೆ ರೇಸ್ ಗೆ ಬಿಡೋದಕ್ಕಿಂತ ಮುಂಚೆ ರೇಸ್ ಹಾರ್ಸಸ್ they gonna feed this pollen grains so that it will helps the performance, ಅದರ helps to increase their performance, that enhance the performance, ತಮ್ಮ ಒಂದು ಪರ್ಫಾರ್ಮೆನ್ಸ್ ಅನ್ನು ಹೆಚ್ಚಾಗೋದಕ್ಕೆ, because it will give a maximum energy to perform. So because it has the rich in nutrients, ಅದಕ್ಕೆ ಇದನ್ನ ಈ ರೂಪದಲ್ಲಿ ನಾವು ತಗೋಬಹುದು. That is not every pollen grain is consumable, ಎಲ್ಲಾನು ಅಲ್ಲ. Certain pollen grains are specifically made to consume. ಕೆಲವೊಂದನ್ನ ಟ್ಯಾಬ್ಲೆಟ್ಸ್ ಆರ್ ಸಿರಪ್ ಮೂಲಕ ತಗೋಬಹುದು ಆಸ್ ಅ ಫುಡ್ ಸಪ್ಲಿಮೆಂಟ್, ಆಹಾರದ ಜೊತೆಗೆ. So this is of the pollen grain. Next, there is a pollen pollen viability ಅಂತಂದ್ರೆ ಏನಪ್ಪಾ ಅಂತ ಹೇಳೋದಾದ್ರೆ, pollen grains when they are land on the stigma, they loses the ability of the viability. What does it mean ಅಂದ್ರೆ, ಈಗ ಆಂಥರ್ ಇಂದ ರಿಲೀಸ್ ಆಗುವಂತಹ ಪೋಲನ್ ಗ್ರೇನ್ಸ್ ಇಮಿಡಿಯೇಟ್ ಆಗಿ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆದಂತಹ ಸ್ಟಿಗ್ಮಾ ಅಥವಾ ಈ ಒಂದು ಪಿಸ್ಟಿಲ್ ಏನಿದೆಯೋ ಇದರ ಮೇಲೆ ಹೋಗಿ ಬೀಳ್ಬೇಕು. ಸೊ ನಾಟ್ ಇಮಿಡಿಯೇಟ್ಲಿ, ಇಟ್ ಹ್ಯಾಸ್, ದಟ್ ಇಸ್ ದ ನೇಚರ್. ಪೋಲನ್ ಗ್ರೇನ್ ಹೋಗಿ ಸ್ಟಿಗ್ಮಾ ಮೇಲೆ ಫಾಲ್ ಆದಾಗ ಅದು ಒಳಗಡೆ ಹೋಗಿ ಫರ್ಟಿಲೈಸೇಷನ್ ಅನ್ನ ಕಾಸ್ ಮಾಡುತ್ತೆ. ಬಟ್ ಎಲ್ಲಾ ಪೋಲನ್ ಗ್ರೇನ್ಸ್ ಗಳು ಸ್ಟಿಗ್ಮಾ ಮೇಲೆ ಸಕ್ಸಸ್ಫುಲ್ ಆಗಿ ಬೀಳುತ್ತಾ? ಬಿದ್ರೆ ಅದು ಎಷ್ಟು ಟೈಮ್ ಒಳಗಡೆ ಬಿದ್ರೆ ಮಾತ್ರ ಫರ್ಟಿಲೈಸೇಷನ್ ಆಗುತ್ತೆ? ಎಲ್ಲಾ ಪೋಲನ್ ಗ್ರೇನ್ಸ್ಗೂ ಅದರದೇ ಆದ ಟೈಮಿಂಗ್ಸ್ ಇರುತ್ತಾ? ಆ ಟೈಮಿಂಗ್ಸ್ ಮೀರಿದ್ರೆ ಅದು ಫರ್ಟಿಲೈಸೇಷನ್ ಮಾಡಕ್ಕಾಗಲ್ವಾ ಅನ್ನೋದನ್ನೇ ನಾವು ಪೋಲನ್ ವಯಬಿಲಿಟಿ ಅಂತ ಕರೆಯೋದು.
ವಯಬಿಲಿಟಿ ಅಂತಂದ್ರೆ ಇಟ್ ಇಸ್ ದ ಎಬಿಲಿಟಿ ಆಫ್ ದ ಪೋಲನ್ ಗ್ರೇನ್ ಟು ಬ್ರಿಂಗ್ ಅ ಫರ್ಟಿಲೈಸೇಷನ್ ಸಕ್ಸಸ್ಫುಲ್ ಆಗಿ ಫರ್ಟಿಲೈಸೇಷನ್ ಮಾಡೋ ಕೆಪಾಸಿಟಿಯನ್ನ ಅದು ಹೊಂದಿದ್ರೆ, ಕಳ್ಕೊಳ್ಳದೆ ಇದ್ರೆ ಅದನ್ನ ಪೋಲನ್ ವಯಬಲ್ ಆಗಿದೆ ಅಂತ ಕರಿತೀವಿ. ಇಫ್ ಅದು ತನ್ನ ವಯಬಿಲಿಟಿನ ಕಳ್ಕೊಂಡ್ರೆ ಇಟ್ ಇಸ್ ಲಾಸ್ ಇಟ್ಸ್ ವಯಬಿಲಿಟಿ ಅಂತ ಕರಿತೀವಿ. ಸೊ ಎಲ್ಲಾ ಪೋಲನ್ ಗ್ರೇನ್ಸ್ ಗಳು ವಯಬಿಲಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತಪ್ಪ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಟೆಂಪರೇಚರ್ ಅಂಡ್ ದ ಹ್ಯುಮಿಡಿಟಿ. ಆ ಒಂದು ಸ್ಥಳದಲ್ಲಿ ಎಷ್ಟು ಉಷ್ಣಾಂಶ ಇದೆ, ಮಾಯಿಶ್ಚರ್ ಹ್ಯುಮಿಡಿಟಿ ಕಂಟೆಂಟ್ ಎಷ್ಟಿದೆ, ತೇವಾಂಶ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಪೋಲನ್ ಗ್ರೇನ್ಸ್ ತೇವಾಂಶ ಮತ್ತೆ ಅಥವಾ ಹ್ಯುಮಿಡಿಟಿ ಅಥವಾ ಟೆಂಪರೇಚರ್ ಸಿಕ್ಕಿದ ತಕ್ಷಣ ಇಮಿಡಿಯೇಟ್ ಆಗಿ ಜರ್ಮಿನೇಟ್ ಆಗುತ್ತೆ. ಜರ್ಮಿನೇಟ್ ಅಂದ್ರೆ ಅದರ ಸುತ್ತ ಈ ತರ ಒಂದು ಪೋಲನ್ ಟ್ಯೂಬ್ ಡೆವಲಪ್ ಆಗುತ್ತೆ. ಸ್ಟಿಗ್ಮಾ ಮೇಲೆ ಬಿದ್ದ ತಕ್ಷಣ ಆ ಪೋಲನ್ ಟ್ಯೂಬ್ ಇಂದ ಮೂಲಕ ಅದು ಫರ್ಟಿಲೈಸೇಷನ್ ಕಾಸ್ ಮಾಡುತ್ತೆ. ಇದು ಹೆಂಗಾಗುತ್ತೆ ಅನ್ನೋದನ್ನ ನಾವು ಆಮೇಲೆ ಓದೋಣ, ಅದಷ್ಟೊಂದು ಡೀಟೇಲ್ ಆಗಿ ಬೇಡ. ಸೊ ಪೋಲನ್ ವಯಬಿಲಿಟಿ ಎಲ್ಲಿ ತನಕ ಇರುತ್ತೆ ಅಂದ್ರೆ ಅದಕ್ಕೆ ಫರ್ಟಿಲೈಸೇಷನ್ ಮಾಡುವಂತ ಕೆಪಾಸಿಟಿ ಎಲ್ಲಿ ತನಕ ಇರುತ್ತಪ್ಪ ಅಂದ್ರೆ ಒಂದೊಂದ್ ಪ್ಲಾಂಟ್ಸ್ ಅಲ್ಲಿ ಒಂದೊಂದ್ ತರ. ಟೆಂಪರೇಚರ್ ಮತ್ತೆ ಹ್ಯುಮಿಡಿಟಿ ಮುಖ್ಯ, ಅದು ಸರಿ. ಬಟ್ ಒಂದೊಂದ್ ಪ್ಲಾಂಟ್ ಎಕ್ಸಾಂಪಲ್ ರೋಸೇಸಿ ಅಂತಂದಾಗ ರೋಸ್ ಪ್ಲಾಂಟ್ಸ್, ಸೊಲನೇಸಿ ಅಂದಾಗ ಎಕ್ಸಾಂಪಲ್ ಬ್ರಿಂಜಾಲ್ ಇರ್ಬೋದು, ಲೆಗ್ಯುಮಿನಸಿ ಅಂದಾಗ ಈಗ ಅವರೆಕಾಳು ಲೆಗ್ಯೂಮ್ಸ್ ಅಂತ ಕರಿತೀವಲ್ಲ ಅಂತವುಗಳು. ಸೊ ಈ ರೋಸೇಸಿಯಲ್ಲಿ ಈ ರೋಸ್ ಪ್ಲಾಂಟ್ಸ್ ಗಳಲ್ಲೆಲ್ಲ ಪೋಲನ್ ವಯಬಿಲಿಟಿ 30 ನಿಮಿಷ ಅಂದ್ರೆ ಒಂದು ಪೋಲನ್ ಗ್ರೇನ್ಸ್ ತನ್ನ ವಯಬಿಲಿಟಿ ಅಂದ್ರೆ ಫರ್ಟಿಲೈಸೇಷನ್ ಮಾಡುವಂತ ಕೆಪಾಸಿಟಿಯನ್ನ 30 ನಿಮಿಷ ಆದ್ಮೇಲೆ ಕಳ್ಕೊಬಿಡುತ್ತೆ. ಅಲ್ಲಿ ತನಕ ಮಾತ್ರ ಇರುತ್ತೆ, ಅಲ್ಲಿ ತನಕ ಮಾತ್ರ ಫರ್ಟಿಲೈಸ್ ಮಾಡಬಹುದು ಅದು. ಬಟ್ ಇನ್ ಕೇಸ್ ಆಫ್ ಸೊಲನೇಸಿ ಮತ್ತೆ ಲೆಗ್ಯುಮಿನೇಸಿಯಲ್ಲಿ ಮಂತ್ಸ್ ತನಕ, ಎಷ್ಟು ತಿಂಗಳುಗಟ್ಲೆ ಪೋಲನ್ ಗ್ರೇನ್ಸ್ ತನ್ನ ವಯಬಿಲಿಟಿಯನ್ನ ಕಳ್ಕೊಳ್ಳಲ್ಲ. ಬಟ್ ನಾವ್ ಹಿಂದೆ ಹೇಳಿದ್ವಿ ಮ್ಯಾಮ್ ಇದನ್ನ ಎಷ್ಟೋ ವರ್ಷ ಬೇಕಾದ್ರೂ ಇಟ್ಕೋಬಹುದು, ಪೋಲನ್ ಗ್ರೇನ್ ಜೀವಂತವಾಗಿರುತ್ತೆ ಅಂತ ಹೇಳಿದ್ರಲ್ಲ ಅಂತಂದ್ರೆ ಇದೆ. ವಿ ಕ್ಯಾನ್ ಕೀಪ್ ಇಟ್ ಬಟ್ ವಿ ಕ್ಯಾನ್ ಸ್ಟೋರ್ ದ ಪೋಲನ್ ಗ್ರೇನ್ ಫಾರ್ ಮೆನಿ ಇಯರ್ಸ್. ಆದ್ರೆ ನಾವು ಅದನ್ನ ಸ್ಟೋರ್ ಮಾಡ್ಕೋಬೇಕಂದ್ರೆ ಯಾವ ರೀತಿ ಸ್ಟೋರ್ ಮಾಡ್ಬೇಕು? ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ, ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುವಂತ ನೈಟ್ರೋಜನ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಟೆಂಪರೇಚರ್ -196°C ಟೆಂಪರೇಚರ್ ಅಲ್ಲಿ ನಾವು ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಪೋಲನ್ ಗ್ರೇನ್ ಅನ್ನ ಸ್ಟೋರ್ ಮಾಡ್ಬೇಕು. ಆವಾಗ ಮಾತ್ರ ಅದು ಎಷ್ಟೋ ವರ್ಷದ ತನಕ ತನ್ನ ವಯಬಿಲಿಟಿಯನ್ನ ಕಳ್ಕೊಳ್ಳದೆ ಜೀವಂತವಾಗಿ ಇರುತ್ತೆ. ಆಗ ನಾವು ಅದನ್ನ ಯಾವಾಗ ಬೇಕಾದ್ರೂ ಅದನ್ನ ನಾವು ಫರ್ಟಿಲೈಸೇಷನ್ಗೆ ಬಳಸ್ಕೋಬಹುದು. ಯಾವಾಗ ಬೇಕಾದ್ರೂ ಫರ್ಟಿಲೈಸೇಷನ್ಗೆ ಬಳಸ್ಕೊಳ್ಳುವಂತ ಮೆಥಡ್ನೇ ನಾವು ಕ್ರಾಪ್ ಬ್ರೀಡಿಂಗ್ ಮೆಥಡ್ ಅಥವಾ ಪ್ರೋಗ್ರಾಮ್ ಅಂತ ಕರಿತೀವಿ. ಪೋಲನ್ ಗ್ರೇನ್ಸ್ ಕ್ಯಾನ್ ಬಿ ಸ್ಟೋರ್ ಫಾರ್ ಮೆನಿ ಇಯರ್ಸ್ ಇನ್ -196°C in a liquid nitrogen. It can be stored in a pollen banks. pollen banks ಅಂತ ಇರುತ್ತೆ, ಅಲ್ಲಿ ಎಲ್ಲಾ ಪರ್ಟಿಕ್ಯುಲರ್ ಸ್ಪೀಶೀಸ್ ಪೋಲನ್ ಗ್ರೇನ್ಸ್ ಅವರು ಸ್ಟೋರ್ ಮಾಡಿರ್ತಾರೆ ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ. ಏನಕ್ಕೆ ಬಳಕೆ ಆಗುತ್ತಪ್ಪ ಅಂದ್ರೆ ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ ಅಲ್ಲಿ ನಾವು ಅದನ್ನ ಬಳಸ್ಕೋಬಹುದು. ವಾಟ್ ಡಸ್ ಇಟ್ ಮೀನ್ ಅಂದ್ರೆ ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ ಅಂದ್ರೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮುಂದೆ ಬರುತ್ತೆ ಆ ಕಾನ್ಸೆಪ್ಟ್, ಅವಾಗ ಹೇಳ್ತೀವಿ. ಅಂದ್ರೆ ಯಾವಾಗ ಪೋಲನ್ ಗ್ರೇನ್ಸ್ ನ ನಾವು ಇನ್ನೊಂದು ಪ್ಲಾಂಟ್ ಗೆ ಫ್ಯೂಸ್ ಮಾಡೋದಕ್ಕೆ ನಾವು ಅದನ್ನ ಬಳಸ್ಕೋಬಹುದು, ಜೀವಂತವಾಗಿ ಇರುತ್ತೆ, ಅದ್ರದ್ದು ವಾಲಟೈಲ್ ಏನದು ವಯಬಿಲಿಟಿನ ಕಳ್ಕೊಂಡಿರಲ್ಲ. ಸೊ ಇಟ್ ಇಸ್ ಒನ್ ಆಫ್ ದ ಅಡ್ವಾಂಟೇಜ್ ಪೋಲನ್ ಗ್ರೇನ್. ಅರ್ಥ ಆಯ್ತಾ? ಸೊ ವಾಟ್ ಇಸ್ ಪೋಲನ್ ವಯಬಿಲಿಟಿ, ಯಾವ ಆರ್ಗ್ಯಾನಿಸಮ್ ಯಾವ ಪ್ಲಾಂಟ್ ಸ್ಪೀಶೀಸ್ ಅಲ್ಲಿ ಎಷ್ಟೆಷ್ಟು ತನಕ ವಯಬಿಲಿಟಿ ಇರುತ್ತೆ. ಇನ್ ಕೇಸ್ ನಾವು ಅದನ್ನ ಲಾಂಗ್ ಟೈಮ್ ಸ್ಟೋರ್ ಮಾಡ್ಕೋಬೇಕು ಅಂದ್ರೆ ಹೇಗ್ ಸ್ಟೋರ್ ಮಾಡ್ಬೇಕು, ಯಾಕೆ ಸ್ಟೋರ್ ಮಾಡ್ಬೇಕು ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ಗೆ. ದಿಸ್ ಇಸ್ ವಾಟ್ ದ viability of the pollen grain. It is depends on the temperature and the humidity. Hope you understood. If you have any queries, please drop your queries or questions in the comment section. Thank you. So before that I'll gonna explain you this. So pollen grains ನೋಡಿ ಇಲ್ಲಿ ಸಾರಿ ಇನ್ ಒಂದು ಇದಿದೆ. ಪೋಲನ್ ಗ್ರೇನ್ ಇಲ್ಲಿ ಬಿದ್ದಿದೆ. ಪೋಲನ್ ಗ್ರೇನ್ ಸ್ಟಿಗ್ಮಾ, ಇದು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಇದ್ರ ಮೇಲೆ ಬಿದ್ದಾಗ ವಯಬಿಲಿಟಿ ಅದಿನ್ನ ಲಾಸ್ ಆಗಿಲ್ಲ. ಈಗ 30 ನಿಮಿಷದ ಒಳಗಡೆನೆ ಈ ರೊಸೇಸಿ ಪ್ಲಾಂಟ್ ಪೋಲನ್ ಗ್ರೇನ್ ಬಿದ್ದಿದೆ ಅಂದ್ರೆ ಅದು ಇಮಿಡಿಯೇಟ್ ಆಗಿ ಇಲ್ಲೊಂದು ಪೋಲನ್ ಟ್ಯೂಬ್ ನ ಫಾರ್ಮೇಶನ್ ಮಾಡುತ್ತೆ. ಪೋಲನ್ ಟ್ಯೂಬ್ ಫಾರ್ಮೇಶನ್ ಮಾಡಿ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ನ ರೀಚ್ ಮಾಡುತ್ತೆ. ಇಫ್ ಅದಕ್ಕೆ ಏನಾದ್ರು ವಯಬಿಲಿಟಿ ಲಾಸ್ ಆಗಿದ್ರೆ ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗಲ್ಲ, ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಅದ್ರ ಮುಂದೆ ಫರ್ಟಿಲೈಸೇಷನ್ ನಡೆಯಲ್ಲ, ಇಲ್ಲಿ ನಡೆಯುತ್ತೆ. ಸೊ ದಿಸ್ ಇಸ್ ವಾಟ್ ಪೋಲನ್ ಜರ್ಮಿನೇಷನ್ ಅಂತ ಕರಿತೀವಿ. ಈ ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗೋದನ್ನೇ ನಾವು ಪೋಲನ್ ಜರ್ಮಿನೇಷನ್ ಅಂತ ಕರೆಯೋದು. Pollen germination on the stigma will be successful if the pollen grain is fell on the stigma before losing its viability. ತನ್ನ viability ನ ಕಳ್ಕೊಳ್ಳೋಕ್ಕಿಂತ ಮುಂಚೆ ಅದು ಸ್ಟಿಗ್ಮಾ ಮೇಲೆ ಬಿದ್ರೆ ಅದು ಸಕ್ಸಸ್ಫುಲ್ ಆಗಿ ಪೋಲನ್ ಜರ್ಮಿನೇಷನ್ ಆಗುತ್ತೆ, ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗುತ್ತೆ, ಮತ್ತೆ ಸಕ್ಸಸ್ಫುಲ್ ಆಗಿ ಫಿಮೇಲ್ ಅನ್ನ ಅದು ರೀಚ್ ಮಾಡುತ್ತೆ. ಸೊ ದಿಸ್ ಇಸ್ ದ ಥಿಂಗ್.